ಕೊಬ್ಬರಿ ಎಣ್ಣೆ. ತುಂಬ ಬಿಸಿಲಲ್ವಾ, ಅದಕ್ಕೆ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಈ ಥರ ಇರುತ್ತೆ. ಈ ಕಡೆ ತೋರಿಸು, ಕಪ್ಪಗೆ ಯಾಕೆ ಅಂತೀರಾ? ಇಲ್ಲಿ ತೋರಿಸು. ಇದಕ್ಕೆ ನಾನು ಏನೇನೋ ಐಟಮ್ಸ್ ಹಾಕ್ತೀನಿ. ಐಟಮ್ಸ್ ಹಾಕಿ ಅದು ಬಾಯ್ಲ್ ಮಾಡಿರೋದು. ಅದಕ್ಕೆ ಈ ಥರ ಇದೆ. ಕಪ್ಪಲ್ಲ, ಇದು ಗ್ರೀನ್ ಕಲರ್ ಇದೆ. ಈ ಪಾತ್ರೆ ಹಂಗಿರೋದಕ್ಕೆ ಆ ಥರ ಕಾಣಿಸ್ತಾ ಇದೆ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ವೈಟ್ ಹೇರ್ಸ್ ಬೇಗ ಬರಲ್ಲ. ಯಾವಾಗಲಾದರೂ ಒಂದು ಸತಿ ಮಾಡೋ ಟೈಮ್ ಬಂದಾಗ ಮಾಡಿ ತೋರಿಸೋಣ. ಬೇಗ ಕೂದಲು ಬೆಳೆಯುತ್ತೆ. ನನಗಂತೂ ಸಖತ್ತಾಗಿ ಬೆಳೆಯುತ್ತೆ. ನಾನು ಯೂಸ್ ಮಾಡೋ ಐಟಮ್ಗಳು. ಸಾಕು, ಆಫ್ ಮಾಡು. ಅಡುಗೆ ಕೆಲಸ ನಡೀತಾ ಇದೆ. ಬೇಳೆ ಸಾಂಬಾರು. ಆಕ್ಸಿಡೆಂಟ್ ಆದಮೇಲೆ ಹೇಗಿದ್ದೀರಾ? ನೋಡಿ, ಹೀಗಿದ್ದೀನಿ. ಚೆನ್ನಾಗಿದ್ದೀನಿ. ಸೂಪರ್ ಡೂಪರ್ ಆಗಿದ್ದೀನಿ. ಒಳ್ಳೆಯವ್ರಿಗೆ ದೇವರು ಯಾವಾಗಲೂ ಕಾಯ್ತಾ ಇರ್ತಾನೆ. ಯಾವುದೋ ಒಂದು ರೂಪದಲ್ಲಿ ಕಾಯ್ತಾ ಇರ್ತಾನೆ. ನಾವು ಗಟ್ಟಿಮುಟ್ಟಿಯಾಗಿ ಇರ್ತೀವಲ್ವ, ಏನೇ ಬಂದರೂ ಬೇಗ ಫೇಸ್ ಮಾಡಿಕೊಂಡು ಬೇಗ ರಿಕವರಿ ಆಗಿಬಿಡ್ತೀವಿ. ಸುಮ್ಮನೆ ನಾವು ಕೂತಿದ್ರೆ ನಮಗೂ ಮಾಡೋರು ಯಾರೂ ಇರಲ್ಲ. ಆ ಭಯ ನಮಗೆ ತಲೆಯಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ನಾವು ಕೆಲಸಗಳು ಮಾಡ್ತಾ ನೋವು ಕಷ್ಟ ಏನೇ ಇದ್ದರೂ ಮರೆತು ಬಿಟ್ಟು ಮುಂದೆ ಸಾಗ್ತಾ ಇರ್ತೀವಿ. ನುಗ್ಗುತ್ತಾ ಇರೋದೆ. ಏನೇ ಬಂದರೂ ಚರ್ಚೆ ಬಿಸಾಕೋದು. ಗಂಡ ತೀರೋದ್ರೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಬಿಡ್ಬೇಕಾ? ಇಲ್ಲಿ ಎಲ್ಲ ಮದುವೆ ಮಾಡಿ ಕೊಟ್ಟಿರ್ತಾರೆ. ಇವ್ರು ಕೇಳಿರೋದಕ್ಕಿಂತ ಹೆಚ್ಚಾಗಿ ಮಾಡಿ ಕೊಟ್ಟಿರ್ತಾರೆ. ಗಂಡ ಹೋಗಿದ ತಕ್ಷಣ ಇವ್ರ ಹೆಣ್ಮಕ್ಳು ಗಂಡ ಎಲ್ಲ, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿದ್ದೀಯ? ಹೋಗು ನಿಮ್ಮ ಅಪ್ಪನ ಮನೆಗೆ. ತಂದಿರೋದೆಲ್ಲ ನಮ್ಮ ಅಪ್ಪನ ಮನೆಯಿಂದನೇ. ನಮ್ಮ ಅಪ್ಪನ ಮನೆಯಿಂದ ತಂದೆ ನಾನು ಉದ್ಧಾರಕ ಮಾಡಿರೋದು. ಹೋಗು ನಿನ್ನ ತವ್ರ ಮನೆಗೆ. ಇಲ್ಲಿ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ. ಅವ್ರನ್ನೇ ಒಬ್ಬರು ನೋಡ್ಕೊಬೇಕು. ಈಗ ನಾವು ದುಡ್ದಿರೋದು ಮತ್ತು ಇಲ್ಲಿ ಅಪ್ಪ ಅಮ್ಮ ಕೊಟ್ಟಿರೋದು ಎಲ್ಲ ಗಂಡನ ಕೈಗೆ ಕೊಟ್ಟು ಗಂಡನ್ನ ಒಂದು ಸ್ಥಾನಕ್ಕೆ ತಂದು ಉದ್ಧಾರಕ ಮಾಡಿದಾಗ ಆ ರೈಟು, ಆ ಪ್ರಾಪರ್ಟಿ ಕೂಡ ನಮ್ಮ ಕೈಗೆ ಸಿಗದಿರಂಗೆ ಮಾಡಿಬಿಡ್ತೀರ ಅಲ್ವಾ? ಇದು ಎಷ್ಟರ ಮಟ್ಟಿಗೆ ನ್ಯಾಯ? ದೇವರನ್ನೋನು ಇದ್ದಾನೆ, ಒಂದಲ್ಲ ಒಂದು ದಿವಸ ತಿರುಗೇಟು ಕೊಟ್ಟೇ ಕೊಡ್ತಾನೆ. ಗಂಡ ಇರೋವರೆಗೂ ಗಂಡನ ಮನೆಯವರು ತನ್ನ ಸೊಸೆನ ಮೊಮ್ಮಕ್ಕಳನ್ನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಒಂದು ನನ್ನ ಮಗ, ನನ್ನ ಮೊಮ್ಮಕ್ಕಳು, ನನ್ನ ಸೊಸೆ ಅಂತ ಇರುತ್ತೆ. ಅವ್ರು ಹೋಗಿದ ತಕ್ಷಣ ಇವ್ರಿಗೆ ಮನಸ್ಸೇನಾಗುತ್ತೆ? ನನ್ನ ಸೊಸೆ ಅನ್ನೋದು ಇರೋದಿಲ್ಲ, ನನ್ನ ಮೊಮ್ಮಕ್ಕಳು ಅನ್ನೋದು ಹೊರಟೋಗುತ್ತಾ, ಸತ್ತೋಗುತ್ತಾ? ಬೇರೆ ತನ್ನ ಹೆಣ್ಮಕ್ಳು ಹುಟ್ಟಿರೋ ಮಕ್ಕಳನ್ನ ತಂದು ತನ್ನ ಹೆಣ್ಮಕ್ಳನ್ನ ಮತ್ತು ತನ್ನ ಅಳಿಯಂದಿರನ್ನ ಉದ್ಧಾರಕ ಮಾಡ್ತಾ ಇರ್ತಾರೆ. ತನ್ನ ಮಗ ಸಂಪಾದಿಸಿರೋದ್ರಲ್ಲೇ ಎತ್ಕೊಂಡು ಅವ್ರ ಮಕ್ಕಳನ್ನ ತನ್ನ ಮಕ್ಕಳು ಅಂತ ಸಾಕೋದಕ್ಕೆ ಮುಂದೆ ಬರ್ತಾರೆ. ಆ ಮಗ ಇರೋವರೆಗೂ ತಿಂದಿದ್ದು ಆ ಮಗಂದು, ಆ ಸೊಸೆದು, ಆ ಮೊಮ್ಮಕ್ಕಳದು ತಾನೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಆ ಸೊಸೆ ಗಂಡ ಇರೋವರೆಗೂ ಒಂಥರ ನಡ್ಕೊತಾರೆ ಸೊಸೆ ಹತ್ರ. ತುಂಬ ಮನೆಗಳಲ್ಲಿದೆ ಇದು. ಎಲ್ಲರ ಮನೆಯಲ್ಲೂ ಇದೇ ಇರುತ್ತೆ ಬಿಡಿ, 100% ನಾನು ನೋಡಿರೋ ಪ್ರಕಾರ
ನಾನು ಎಷ್ಟು ಜನ ಹೆಣ್ಮಕ್ಳು ನೋಡಿದ್ದೀನೋ ಎಲ್ಲರ ಮನೆಯಲ್ಲೂ ಅದೇ. ಇವರು ಸಂಪಾದಿಸಿ ಇಟ್ಕೊಂಡಿರೋದೆಲ್ಲ ಗಂಡ ಸತ್ತಾಗ ಇವ್ರಿಗೆ ಅದ್ರ ಮೇಲೇ ಕಣ್ಣಿರುತ್ತೆ. ಈ ಒಡವೆಗಳು, ಈ ದುಡ್ಡುಗಳು, ಈ ಆಸ್ತಿಗಳು. ಮಗ ಸತ್ತೋದ, ಅಣ್ಣ ತಮ್ಮ ಸತ್ತೋದ ಅಂತ ಫೀಲಿಂಗ್ ಇವ್ರಿಗೆ ಇರೋದಿಲ್ಲ. ಅದನ್ನು ಹೆಂಗೆ ತಮ್ಮ ಕಡೆ ಮಾಡ್ಕೊಳ್ಳೋದು, ಇದೇ ಅವ್ರಿಗೆ ಐಡಿಯಾಗಳಿರುತ್ತೆ. ಒಂದು ಸ್ವಲ್ಪ ಮಂಚಕ್ಕೇನಾದರೂ ಬಿದ್ದುಬಿಟ್ರೆ, ಏನಾದರೂ ಆರೋಗ್ಯ ಕೆಟ್ಟೋದ್ರೆ, ಆಕ್ಸಿಡೆಂಟ್ ಆಗೋದ್ರೆ ಆವಾಗಲೇ ಪ್ಲ್ಯಾನ್ಗಳು ಶುರು ಮಾಡಿಬಿಡ್ತಾರೆ. ಈ ಹೆಣ್ಮಕ್ಳಿರ್ತಾರೆ ಅಲ್ವಾ, ಗಂಡು ಮಕ್ಕಳಿರೋ ಮನೆ ನಂಗೆ ಗೊತ್ತಿಲ್ಲಪ್ಪ, ಅಣ್ಣ ತಮ್ಮ ಇರೋರು ನನಗೆ ಗೊತ್ತಿಲ್ಲ. ಹೆಣ್ಮಕ್ಳಿರೋರು ಹಂಗೆ ಪ್ಲ್ಯಾನ್ಗಳು ಶುರು ಮಾಡಿಬಿಡ್ತಾರೆ. ಇಲ್ಲಿ ಅತ್ತೆ ಮಾವ ಯಾರ್ಯಾರು ಇರ್ತಾರೋ ಅವ್ರದ್ದೆಲ್ಲ ಪ್ಲ್ಯಾನ್ಗಳು ಶುರು. ಆ ವ್ಯಕ್ತಿ ಏನಾದರೂ ಸತ್ತೋಗಿದ ತಕ್ಷಣ ಈ ಹೆಂಡ್ತಿ ಮಕ್ಳು ಏನು ಮಾಡ್ತಾ ಇರ್ತಾರೆ, ಹೋಗ್ಬಿಟ್ಟ ಈಗ ನಮ್ಮ ಮುಂದೆ ಜೀವನ ಏನು ಅನ್ನೋ ಯೋಚನೆಯಲ್ಲಿ ಹಂಗೆ ದಂಗಾಗ್ಬಿಟ್ಟಿರ್ತಾರೆ. ಅವ್ರ ತಲೆಗೆ ಓಡೋದಿಲ್ಲ. ಇವರು ಆ ಟೈಮ್ನ ಬಳಸ್ಕೊತಾರೆ. ತುಂಬ ಹುಷಾರಾಗಿರಬೇಕು ಇಂಥ ಟೈಮಲ್ಲಿ ಬಳಸ್ಕೊತಾರೆ. ಇಲ್ಲ ಎಲ್ಲ ನಿಮಗೆ ಮಾಡೋದು, ನಿಮಗೆ ಕೊಡೋದು, ಒಡವೆಗಳ ಬೀರುವಲ್ಲಿ ಇಟ್ಟಿದ್ದೀನಿ, ಇನ್ನು ಸ್ವಲ್ಪ ದಿವಸ ಆದಮೇಲೆ ಕೊಡ್ತೀನಿ, ಇವಾಗ ಬೇಡ ಅಂದ್ಬಿಟ್ಟು ಹೇಳ್ತಾರೆ. ನಾವೆಲ್ಲ ಹೌದು ನಿಜ, ನಮ್ಮತ್ತೆ ನಮ್ಮ ನಾದಿನಿರು ಇವರೆಲ್ಲ ದೇವ್ರ ಸಮಾನ, ನಮ್ಮನ್ನು ನೋಡ್ಕೊತಾರೆ, ಇವರೇ ನಮ್ಮನ್ನು ಸಾಕೋದು ಅನ್ನೋ ಲೆವೆಲ್ಗೆ ನಮ್ಮನ್ನು ತಂದುಬಿಟ್ಟಿರ್ತಾರೆ. ನಂಬಿಬಿಟ್ಟಿರ್ತೀವಿ. ಆಮೇಲೆ ಒಂದು ಸ್ವಲ್ಪ ದಿವಸ, ಒಂದು 15 ದಿವಸ ಆಯಿತು ಅಂದರೆ ಇವು ಶುರು ಗೊತ್ತಾಗ್ಬಿಡುತ್ತೆ ಇವ್ರ ಮುಖವಾಡಗಳೆಲ್ಲ. ಆವಾಗ ನಾವೇನು ಮಾಡ್ತೀವಿ, ನಮ್ಮದೇನಿದೆಯೋ ಅದನ್ನು ಭದ್ರಪಡಿಸ್ಕೊಳ್ಳೋಕ್ಕೆ ಹೋಗ್ತೀವಿ. ಎಲ್ಲಿ ಭದ್ರಪಡಿಸ್ಕೊಳ್ಳೋಕ್ಕಾಗುತ್ತೆ, ಎಲ್ಲ ಆವಾಗಲೇ ಮಾಡ್ಕೊಂಬಿಟ್ಟಿರ್ತಾರೆ. ನಮಗಿಂತ ಮುಂಚೆನೇ ಹುಷಾರಿರ್ತಾರೆ ಅವರು. ಎಲ್ಲ ಗಟ್ಟಿಯಾಗಿ ನಾವೇನಾದರೂ ಕೇಳಿದ್ರೆ ಇನ್ನೊಂದು ಸ್ವಲ್ಪ ದಿವಸ ಆಗಲಿ ಕೊಡ್ತೀವಿ, ಗಂಡ ಸತ್ತಿ ಇನ್ನೂ ಸ್ವಲ್ಪ ದಿವಸ ಆಗಲಿಲ್ಲ, ಆಗಲೇ ಇವಳು ದುಡ್ಡನ್ನು ಕೇಳ್ತಾ ಇದ್ದಾಳೆ, ಒಡವೆನ ಕೇಳ್ತಾ ಇದ್ದಾಳೆ, ಆಸ್ತಿನ ಕೇಳ್ತಾ ಇದ್ದಾಳೆ ಅಂತ ಅಂತಾರೆ. ಇವರು ಗಂಡ ಸತ್ತೋಗಿಂತ ಮುಂಚೆನೇ ಎಲ್ಲ ವಶಪಡಿಸ್ಕೊಂಡಿರ್ತಾರೆ ಅಲ್ವಾ, ಆವಾಗ ಲೆಕ್ಕ ಇಲ್ವಾ? ಆವಾಗ ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿರೋದಿಲ್ವಾ? ಇವಳು ಗಂಡ ಸತ್ತಿ ಒಂದು ಸ್ವಲ್ಪ ದಿವಸಕ್ಕೆ ಇವಳು ಕೇಳಿದ್ರೆ ಇವಳು ದುಡ್ಡಿಗೆ ಬಂದುಬಿಟ್ಲು, ಇವಳು ಒಡವೆಗೆ ಬಂದುಬಿಟ್ಲು, ಇವಳು ಆಸ್ತಿಗೆ ಬಂದುಬಿಟ್ಲು ಅನ್ನೋದು. ಇವಳು ಆಸ್ತಿ, ಇವಳು ದುಡ್ಡು, ಇವಳು ಗಂಡ ಸಂಪಾದಿಸಿರೋದಕ್ಕೆ ಇವಳು ಗಂಡ ಸಂಪಾದಿಸಿರೋದಕ್ಕೆ ಇವಳು ಬಂದಿರೋದು. ಅದನ್ನು ಕಿತ್ಕೊಂಡು ನೀನು ಹೋಗು ತವ್ರ ಮನೆಗೆ ಅಂತ ಕಳಿಸ್ತಾರೆ ಅಲ್ವಾ. ನಿಮ್ಮ ಮನುಷ್ಯತ್ವನೇ ಇರೋದಿಲ್ವಾ? ನಿಮಗೂ ಹೆಣ್ಮಕ್ಳು ಅನ್ನೋರು ಇರ್ತಾರೆ ಅಲ್ವಾ, ಅವ್ರಿಗೂ ಈ ಥರ ಜೀವನ ಬರೋದಿಲ್ಲ ಅಂತ ಏನಾದರೂ ಹಿಂಗೆ ಮಾಡ್ತೀರಾ? ನಿಮ್ಮ ಅಳಿಯ ಏನಾದರೂ ಏನೂ ಆಗೋದಿಲ್ಲ, ಟಿಕಾಣೆ ಹಾಕ್ಕೊಂಡು ಕೂತ್ಬಿಟ್ಟಿರ್ತಾರೆ ಇಲ್ಲೇ ಪ್ರಪಂಚದಲ್ಲಿ, ಅವ್ರಿಗೇನೂ ಆಗೋದಿಲ್ಲ, ನಿನಗೆ ಸೊಸೆ ಅನ್ನೋಳ ಕ್ಯಾರೆಕ್ಟರ್ಗೆ ಆಗೋದು ಅಂತ. ನೀವು ಒಬ್ರಿಗೆ ಮಾಡಿದ್ರೆ ಇನ್ನೊಬ್ಬರು ನಿಮಗೆ ಮಾಡೋದಿಲ್ವಾ? ಇದು ಯಾರಿಗೆ ನಾಟಬೇಕೋ ಅವ್ರಿಗೆ ನಾಟ್ತಾ ಇದೆ. ನೀವು ಹೇಳಿರೋದಕ್ಕಿಂತ ಹೆಚ್ಚಾಗೇ ತಂದಿರ್ತಾರೆ. ಆವಾಗ ನನ್ನ ಸೊಸೆ ಮಹಾಲಕ್ಷ್ಮಿ ಮನೆಗೆ, ಗೃಹಲಕ್ಷ್ಮಿ. ಸಂಬಂಧಿಕರಿಗೂ ಹಂಗೆ, ಮಹಾಲಕ್ಷ್ಮಿ ಸಿಕ್ಕದಂಗೆ ಸಿಕ್ಕಿಬಿಟ್ಟಾಳೆ ಈ ಮನೆಗೆ ಮಹಾಲಕ್ಷ್ಮಿ. ಅದೇ ಅವಳ ಗಂಡ ಏನಾದರೂ ತೀರೋಗಿದ ತಕ್ಷಣ ನೀವು ಮಹಾಲಕ್ಷ್ಮಿಗಳಾಗ್ಬಿಡ್ತೀರ. ಅವ್ರದ್ದೆಲ್ಲ ಎತ್ಕೊಂಡು, ಅವ್ರದ್ದೆಲ್ಲ ತಿಂದ್ಕೊಂಡು ಅಷ್ಟು ರುಚಿಯಾಗಿರುತ್ತೆ. ಎಷ್ಟು ಧೈರ್ಯವಾಗಿ ಬರ್ತಾರೋ, ಎಷ್ಟು ಧೈರ್ಯವಾಗಿ ಮುನ್ನುಗ್ತಾರೆ. ಇವಳ ಕೈಯಲ್ಲಿ ಏನೂ ಆಗೋದಿಲ್ಲ ಮಾಡ್ಕೊಳ್ಳೋಕ್ಕೆ, ಹೆಂಗ್ಸೊಬ್ಳೆ ಅಲ್ವಾ, ಇವಳು ಹೆಂಗಸು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅದೇ ಗಂಡ ಇದ್ದಿದ್ರೆ ಬರ್ತಾಯಿದ್ರ? ಖಂಡಿತ ಬರೋದಿಲ್ಲ. ಗಂಡ ಸತ್ತಾಗ ಸಪೋಸ್ ಸತ್ತೋಗೋದಕ್ಕಿಂತ ಮುಂಚೆನೇ ಗಂಡನ ಆರೋಗ್ಯ
ಹಾಳಾಯಿತು ಅಂತ ಇಟ್ಕೊಳ್ಳಿ, ಹೆಂಗೆ ಚೇಂಜ್ ಆಗ್ತಾರೋ, ಹೆಂಗಿದ್ದವ್ರು ಹೆಂಗೆ ಚೇಂಜ್ ಆಗಿ ಹೆಂಗೆ ನಾಟಕಗಳ ನಮ್ಮನ್ನು ಆಟದ ಬೊಂಬೆಗಳು ಮಾಡಿಕೊಂಡು ಆಡಿಸ್ಬಿಡ್ತಾರೋ. ಎಲ್ಲರ ಜೀವನನೂ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸ್ವಲ್ಪ ಜನ ಇದೇ ಥರ. ಬಟ್ ಗಂಡ ಸತ್ತ ಮೇಲೆ ಅಂತೂ ತುಂಬ ಜನ ಹೆಣ್ಮಕ್ಳನ್ನ ತವ್ರ ಮನೆಗೆ ಕಳಿಸೋದು ಗ್ಯಾರಂಟಿ. ಇವಳು ಏನೇ ಸಂಪಾದನೆ ಮಾಡಿಕ್ಕಿರಲಿ, ಏನೇ ಮಾಡಿರಲಿ, ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇರೋದಿಲ್ಲ. ಅವಳು ಇವ್ರ ಮನೆಗೆ ಬಂದು ಇವ್ರನ್ನ ಉದ್ಧಾರಕ ಮಾಡಿರ್ತಾಳೆ. ಇವ್ರ ಮಕ್ಕಳನ್ನ ಮದುವೆ ಮಾಡೋದು, ಇವ್ರನ್ನ ಸಾಕೋದು, ಇದೆಲ್ಲ ಮಾಡಿರ್ತಾಳೆ. ಇವ್ರಿಗಿದೆಲ್ಲ ಮಾಡಿರೋರ್ಗೂ ಅಷ್ಟೇ, ಮಾಡ್ದಿರ ಇರೋರ್ಗೂ ಅಷ್ಟೇ. ಇವ್ರಿಗೆ ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಡುತ್ತೆ. ಹೋಗಿ ನಿಮ್ಮ ತವ್ರ ಮನೆಗೆ, ಅಲ್ಲಿ ಅಪ್ಪ ಅಮ್ಮನಿಗೆ ವಯಸ್ಸಾಗಿರುತ್ತೆ. ಕೆಲವು ಜನ ಹೆಣ್ಮಕ್ಳಿಗೆ ಅಪ್ಪ ಅಮ್ಮನೇ ಇರೋದಿಲ್ಲ. ಇನ್ನು ಕೆಲವು ಜನ ಅಪ್ಪ ಅಮ್ಮ ಅಂತ ಹೆಣ್ಮಕ್ಳ ಬಗ್ಗೆ ತಿರುಗಿ ಕೂಡ ನೋಡೋದಿಲ್ಲ. ನೀನು ಸಾಯ್ತೀಯ ಬದುಕ್ತೀಯ, ಅಲ್ಲೇ ಸಾಯಿ ಅಂತಾರೆ. ಎಲ್ಲೋಗೋದು, ಇಲ್ಲೂ ಇರೋದಿಲ್ಲ, ಅಲ್ಲೂ ಇರೋದಿಲ್ಲ.